ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಶ್ರೀ ಮಾರಮ್ಮ ತಾಯಿ ಶ್ರೀ ವಿನಾಯಕ ಯುವ ಸೇವಾ ಅಭಿವೃದ್ಧಿ ಟ್ರಸ್ಟ್ನಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಟ್ರಸ್ಟಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಭಾಗವಹಿಸಿ ಮಾತನಾಡಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಮದ್ಯಪಾನ ತೊಡೆದು ಹಾಕುವಂತೆ ಶ್ರೀ ಮಾರಮ್ಮ ತಾಯಿ ಶ್ರೀ ವಿನಾಯಕ ಯುವ ಸೇವಾ ಅಭಿವೃದ್ಧಿ ಟ್ರಸ್ಟ್ ಪದಾಧಿಕಾರಿಗಳು ಕಾಳಜಿ ವಹಿಸಿ ಟ್ರಸ್ಟ್ನ ಸರ್ವತೋಮುಖ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ದೇಣಿಗೆ ನೀಡುವೆ ಎಂದು ದೇವನಹಳ್ಳಿ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಹನುಮಂತಪ್ಪ ಭರವಸೆ ನೀಡಿದರು. ಈ ಟ್ರಸ್ಟ್ನಿಂದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ರು. ಇಲ್ಲಿರುವಂತ ಎಲ್ಲ ನಾಯಕರು ನಿಮಗೆ ಸದಾ ನಿಮ್ಮ ಬೆಂಗಳೂರಿನಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತೀನಿ. ಆ ಕಾರ್ಯಕ್ರಮದಲ್ಲಿ ನಾನು ಟ್ರಸ್ಟ್ನಲ್ಲಿ ಇನ್ನೊಂದು ಸೇರಿಸ್ಕೊಳ್ಬೇಕು ಏನಂತಾರೆ ನೀವು ಮಾಡಿ ಕಾನೂನಕ್ಕೆ ಅದೊಂದು ಕಾರ್ಯಕ್ರಮ ನೀವು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅನಿಸ್ತದೆ. ನೀವೇನೇ ಮಾಡಿದ್ರು ಸಮಾಜ ಮುಖ್ಯವಾಗಿ ಮಾಡಿ ನಾನು ಸದಾ ಟ್ರಸ್ಟ್ ಪರವಾಗಿ ನನ್ನ ಕೈಲಾದದ್ದು ನಿಮ್ಮ ಸೇವೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಮುಂದೆ ಈಗಾಗಲೇ ಹೇಳಿದೆ 2 ನಿಮಿಷ ಅಂತ. ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ, ಅದು ಬೇರೆ ಕಾಲ ಇದಾಗಿದೆ. ನನಗೂ ಈ ಸಭೆಯಲ್ಲಿ ಮಾತಾಡೋಣ. ಸಮಾಜ ಸೇವಕರಾದ ಮಲ್ಲೇಪುರ ಗಿರೀಶ್ ಅವರು ಮಾತನಾಡಿ, ಸಂಸ್ಥೆ ಸ್ಥಾಪಿಸುವುದು ನಿರಂತರವಾಗಿ ಮುನ್ನಡೆಸುವುದು ಕಷ್ಟ ಸಾಧ್ಯದ ಕೆಲಸವಾಗಿದೆ. ಭಿನ್ನಾಭಿಪ್ರಾಯ ಬಾರದಂತೆ ನಿರಂತರ ಸೇವೆ ತಮ್ಮೆಲ್ಲದಿಂದ ದೊರೆಯಲಿ. ನನ್ನಿಂದ ತಮಗೆ ಸಂಪೂರ್ಣ ಸಹಕಾರ ನೀಡುವೆ ಎಂದರು. ಎರಡನೇದು, ನಿಮ್ಮ ಉದ್ದೇಶ ಏನಿಟ್ಕೊಂಡಿದ್ದೀರಿ ಅದು 100ಕ್ಕೆ 100 ಪಾಲು ಸಕ್ಸಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟಾದರೆ ಅಷ್ಟು ಮಟ್ಟಕ್ಕೇನೆ ನಿಧಾನವಾಗಿ ಆವೇಗತೆಯಲ್ಲಾದ್ರೂ ನೀವು ನಿಮ್ಮ ಗುರಿಯನ್ನು ತಲುಪೋ ಕಡೆ ಗಟ್ಟಿಯಾಗಿ ಪ್ರಯತ್ನ ಹಾಕಿ. ಒಂದು ವೇದಿಕೆ ಅಲ್ಲ, ಸಂಸ್ಥೆ ಒಂದು ಸಾಧನೆಯ ವೇದಿಕೆ. ಅಂದರೆ ಸಾಧನೆ ಅಂದರೆ ನಮ್ಮ ಉದ್ದೇಶ ಏನಿದೆ ಆ ಉದ್ದೇಶನ ಈಡೇರಿಸ್ಕೊಳ್ಳೋದೇ ಸಾಧನೆ. ನೀವು ವೈಯಕ್ತಿಕವಾಗಿ ಒಬ್ಬೊಬ್ಬರೇ ಸೇರಿಕೊಂಡು ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗಾಗಿ ಕಟ್ಟಿರಂತ ಸಂಸ್ಥೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಂಬರೀಶ್ ಅವರು ಮಾತನಾಡಿ, ವಿದ್ಯೆಗಾಗಿ ನಾನು ಕಷ್ಟ ಅನುಭವಿಸಿದ್ದೇನೆ. ಅಂತಹ ಕಷ್ಟ ನಮ್ಮ ಸಮುದಾಯಕ್ಕೆ ಬಾರದಂತೆ ಎಚ್ಚರ. ಸಂಸ್ಥೆ ನಿರಂತರತೆಗೆ ಹೆಚ್ಚಿನ ಒತ್ತು. ಆರೋಗ್ಯ ಸಂಬಂಧಿತ ಕಾರ್ಯಕ್ರಮ, ಅನಾಥ ಶವಗಳ ಅಂತ್ಯ ಸಂಸ್ಕಾರ ಬದ್ಧ. ಮುಂದಿನ ದಿನಗಳಲ್ಲಿ ರುದ್ರಾಶ್ರಮ ನಡೆಸಲು ಸಂಸ್ಥೆ ಸಹಕರಿಸಿ ಪ್ರತಿಯೊಬ್ಬರಿಗೂ ವಿಮಾ ಸೌಲಭ್ಯಕ್ಕಾಗಿ 1 ವರ್ಷ ಭರಿಸಲಿದೆ. ಉಳಿಕೆ ಹಣ ಫಲಾನುಭವಿ ಭರಿಸಬೇಕು. ತಳ ಸಮುದಾಯಗಳ ಅಗತ್ಯ ಸೇವೆಗೆ ಬದ್ಧರೆಂದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಉಪಾಧ್ಯಕ್ಷ ರವೀಂದ್ರ, ಸಮಾಜ ಸೇವಕ ಮಲ್ಲೇಪುರ ಗಿರೀಶ್, ಹಮೀರ್ ಜಾನ್, ಸದಸ್ಯರಾದ ಬಾಬಿ ನಾರಾಯಣಸ್ವಾಮಿ, ಬಾಲರಾಜು, ಲಕ್ಷ್ಮೀ, ಅಂಬರೀಶ್, ಪುಷ್ಪಲತಾ, ಮಂಜುನಾಥ್, ಕೋಮಲಾ, ನಟರಾಜು, ತಾಲೂಕು ಸೊಸೈಟಿ ನಿರ್ದೇಶಕ ಶಿವಾನಂದ, ಮುಖಂಡರಾದ ಸೀನಪ್ಪ, ಕಾರಹಳ್ಳಿ ಕೇಶವ್, ವೆಂಕಟೇಶ್ ಗೌಡ, ಸುಬ್ರಮಣಿ, ನೂತನ ಗೌರವಾಧ್ಯಕ್ಷ ಡಿಸಿ ವೆಂಕಟೇಶ್, ಅಧ್ಯಕ್ಷರಾದ ಡಿಸಿ ಅಂಬರೀಶ್, ಉಪಾಧ್ಯಕ್ಷರಾದ ಮುರಳಿ, ಡಿಎಚ್ ತೇಜಸ್ವಿ, ಸಹ ಕಾರ್ಯದರ್ಶಿ ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಡಿಎನ್ ನಾಗೇಶ್, ಕಾನೂನು ಸಲಹೆಗಾರರು ಆನಂದ್ ಎಂ, ಖಜಾಂಚಿ ಚಂದ್ರು, ಸಂಚಾಲಕರಾದ ಮಹೇಶ್ ಮತ್ತು ಸಂಘದ ನಿರ್ದೇಶಕರಾದ ನರಸಿಂಹಮೂರ್ತಿ, ಕಲ್ಯಾಣ ಬಾಬು, ಡಿಎಂ ಶಿವಕುಮಾರ್, ಡಿಸಿ ಹೇಮಂತ್ ಕುಮಾರ್, ಡಿಜಿ ಮಾದೇಶ್, ಸುರೇಶ್, ಶಂಕರ್, ಕಾರ್ತಿಕ್ ಕುಮಾರ್, ಡಿಎಂ ಮತ್ತು ಮನೋಜ್ ಕುಮಾರ್ ಎಂ, ನರಸಿಂಹ ಮೂರ್ತಿ, ಬಾಬು ಎನ್, ಮಂಜುನಾಥ್ ಎಂ, ವಿನೋದ್ ಕುಮಾರ್, ಪವನ್ ಕುಮಾರ್ ಆರ್, ಅರುಣ್ ಎಸ್, ಪವನ್ ಎಂ, ಹೇಮಂತ್ ಕುಮಾರ್ ಎನ್, ಬಾಲು ಆರ್, ಹೇಮಂತ್ ಕುಮಾರ್ ಎಂ, ಭಾನು ಪ್ರತಾಪ್, ಅಭಿಲಾಷ್ ಎಂ, ರಕ್ಷಿತ್ ಡಿಎನ್, ರಕ್ಷಿತ್ ಎಂ ಸೇರಿದಂತೆ ನೂರಾರು ಸಾರ್ವಜನಿಕರು ಹಾಜರಿದ್ದರು.